ನನಗೆ ಮತ್ತು ವೇದಾಂತ್ಗೆ ಭೂಮಿ ಮತ್ತು ಚಂದ್ರನ ನಡುವೆ ಇರೋ ಅಷ್ಟೇ ಅಂತರ ಇದೆ. ಹಾಗೆಲ್ಲ ಏನೂ ಇಲ್ಲ. ಇದರಲ್ಲಿ ನಿನ್ನ ತಪ್ಪಿದೆ ಅಂದರೆ ನಾನು ಒಪ್ಪಲ್ಲ. ಹೀಗಾಗುತ್ತೆ ಅಂತ ಸಣ್ಣ ಸುಳಿ ಕೂಡ ಇರಲಿಲ್ಲ. ಇದ್ರೂ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅದಿತಿ. ತೆರೆ ಜೋರಾಗಿ ಅಪ್ಪಳಿಸೋ ಜಾಗದಲ್ಲಿ ಗೂಡು ಕಟ್ತೀನಿ ಅಂತ ಹೊರಟ್ರೆ ನಿರಾಸನೆ ಆಗೋದು. ಪ್ರೀತಿ ಅನ್ನೋದು ಪುಣ್ಯವಂತರಿಗೆ ಮಾತ್ರ ಅದಿತಿ, ನನಗಲ್ಲ. ಏನೇ ನೀನು, ಭಾವ ಇಷ್ಟೆಲ್ಲ ನೋವು ಕೊಟ್ಟಿದ್ದಾರೆ, ಎಲ್ಲ ಮುಗ್ದೆ ಹೋಯ್ತು ಅನ್ನೋ ಥರನೇ ಹೇಳ್ತಾ ಇದೆಯಾ. ಆದರೂ ಭಾವನ ಬಗ್ಗೆ ಒಳ್ಳೆ ಮಾತೇ ಆಡ್ತಾ ಇದೆಯಲ್ಲ. ನನ್ನ ಕನಸಲ್ಲಿ ಕಲ್ಪನೆಯಲ್ಲಿ ಅವ್ರಿಗೊಂದು ಪಾತ್ರ ಇತ್ತಷ್ಟೇ. ಆದರೆ ಎಲ್ಲರೂ ಟೀಸ್ ಮಾಡಿದ್ರು, ಪ್ರೀತಿ ಬಗ್ಗೆ ಮಾತಾಡಿದ್ರು ಅಂತ ನನ್ನ ಕನಸಿನ ಜವಾಬ್ದಾರಿನೇ ಅವ್ರ ಮೇಲೆ ಹೊರಿಸ್ಬಿಟ್ಟೆ. ಅದು ನಂದೇ ತಪ್ಪು. ಅವ್ರು ಯಾವತ್ತೂ ಜವಾಬ್ದಾರಿಯಿಂದ ಹಿಂದೆ ಸರಿಯೋ ವ್ಯಕ್ತಿ ಅಲ್ಲ. ಆದರೆ ಈ ಜವಾಬ್ದಾರಿನ ಅವ್ರು ತಗೊಂಡು ಇರಲಿಲ್ಲ, ನಾನು ಅವ್ರಿಗೆ ಹೊರಿಸೂ ಇರಲಿಲ್ಲ. ಕೆಲವೊಂದ್ಸಲ ಪ್ರೀತಿನ ಕೂಗು ಹೇಳಿದ್ರು ಕೇಳಿಸಲ್ವಂತೆ. ಅಂಥದ್ರಲ್ಲಿ ನಾನು ಪಿಸು ಮಾತಲ್ಲೂ ಹೇಳಲಿಲ್ಲ ಅದಿತಿ. ಹಾಗಿರುವಾಗ ನಾನು ಅವ್ರನ್ನ ಯಾಕೆ ದೋಷಿಸ್ಲಿ ಹೇಳಿ? ಅಂದ್ರೆ ಆರ್ತಿಯವ್ರ ಮದುವೆ ಆಗ್ತಿರೋದು ನಮ್ಮ ವಿಕ್ಕಿನ? ಆರ್ತಿ ಪಕ್ಕ ನಿಂತಿರೋದು ಅವ್ರ ಅಣ್ಣ ಆಗಿರ್ಬೇಕು. ಅಂದ್ರೆ ಆದ್ಯ ಗಂಡ. ಇಲ್ಲಿ ಯಾವ್ದ್ರ ಬಗ್ಗೆ ಗೊತ್ತಿಲ್ಲದೆ ನಾನು ಇವ್ರ ಜೀವನಕ್ಕೆ ಬಂದ್ಬಿಟ್ಟಿದ್ದೀನಲ್ಲ. ವೇದಾಂತ್ ಅಣ್ಣಂಗೆ ಗೊತ್ತಾದ್ರೆ ಮುಖಾನು ತೋರಿಸ್ಬೇಡ ಅಂತ ಅಂದಿದ್ದಾನೆ. ಅಂಥದ್ರಲ್ಲಿ ನಾನು ಆರ್ತಿಯವ್ರ ಮನೇಲಿ ಉಳ್ಕೊಂಡಿದ್ದೀನಿ, ರಿಸೆಪ್ಷನ್ ಕೂಡ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಹಾಗಾಗಬಾರ್ದು. ಮೊದಲು ನಾನು ಇಲ್ಲಿಂದ ಹೋಗ್ಬಿಡ್ಬೇಕು. ಅಣ್ಣ ಮದುವೆ ಸಂಭ್ರಮದಲ್ಲಿ ಸಂತೋಷವಾಗಿರಬೇಕು. ನನ್ನಿಂದಾಗಿ ಅವನು ಅಪ್ಸೆಟ್ ಆಗೋದು ಬೇಡ. ರಾಜಾ, ಏ ರಾಜಾ, ಯಾಕಮ್ಮ ಏನಾಯ್ತು? ಯಾರಂಗೆ ಹೋಗ್ತಿದ್ದೀರಾ? ಅಲ್ಲಿ ಹೋಗ್ತಿದ್ದಾನಲ್ಲ ಹುಡುಗ, ಅವನ ಹೆಸರು ರಾಜ ಅಂತ. ಅವನು ನಮ್ಮನೇಲೆ ಉಳ್ಕೊಂಡಿರೋದು. ಅಲ್ಲ, ಮದುವೆ ಮನೆಗೆ ಬಂದಿದ್ದಾನೆ, ಸ್ಟೇಜ್ ಮೇಲೆ ಹೋಗಿಲ್ಲ, ಯಾರನ್ನೂ ಮಾತಾಡ್ಸಿಲ್ಲ. ಅದಕ್ಕೆ ಕರಿತಿದ್ದೀನಿ. ಪರವಾಗಿಲ್ಲಮ್ಮ, ನಾನು ಕರ್ಕೊಂಬರ್ತೀನಿ. गणपतये नमः। गणपतये नमः। ವಿಕ್ಕಿ ಅವರೇ, ಓ ಸಾರಿ ದೇವ್ರೆ. ದೊಡ್ಡ ಕಳ್ಳ ನೀವು. ಮದುವೆ ನಡೀತಿರೋದು ನಮ್ದೆ, ಆದ್ರೂ ಯಾಕೆ ಕಣ್ಣ ಮುಚ್ಚಾಲೆ ಎಲ್ಲ? ಯಾಕೆ ಅಂದ್ರೆ ನಿಮ್ಮ ಮೇಲಿರೋ ಅತಿಯಾದ ಪ್ರೀತಿಗೆ ನನ್ನ ಹಾರ್ಟು ಆರ್ತಿ ಅವರೇ ಅಂತ ಕೂಕೊಂಡು ಲಬಕಂದ ಆಚೆ ಬಂದ್ಬಿಡುತ್ತೆ. ಆಗ ಅದನ್ನ ಒಳಗಡೆ ಕಳಿಸಿ ಸಮಾಧಾನ ಮಾಡ್ಬೇಕಲ್ವಾ? ಅದಕ್ಕೆ ನಿಮ್ಮನ್ನ ನೋಡಕ್ ಬಂದ್ಬಿಡ್ತೀನಿ. ಎಷ್ಟು ವಿಚಿತ್ರ ನೀವು. ನಿಮ್ಮ ತುಂಟತನ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಸಣ್ಣ ಭಯನೂ ಹುಟ್ಟಿಸುತ್ತೆ. ನಾನು ಒಂಥರ ಇದೇ ಗೊಂದಲದಲ್ಲೇ ಇದ್ದೀನಿ. ಈಗ ನಾನು ಶಾಂತವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಎಲ್ಲ ಸೂಪರ್ ಆಗಿದೆ ಅಂತ ಅನಿಸ್ತಿದೆ. ಆದರೂ ಒಂಥರ ಇರಿಟೇಷನ್. ಇರಿಟೇಷನ್ನ? ಏನು? ಅಲ್ಲ, ಅಗ್ರಜಂಗ್ ಯಾಕೆ ರೌಡಿನಾದ್ನೇ ಅರ್ಥನೇ ಆಗ್ತಾ ಇಲ್ಲ. ಸುಮ್ಮನಿರಿ ವಿಕ್ಕಿ ಅವರೇ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ನಾವು ಅಂದ್ಕೊಂಡಿರೋದು ಅಥವಾ ನಾವು ಆಸೆ ಪಡ್ತಿರೋದು ಭ್ರಮೆ ಆಗಿರ್ಬೋದು. ಎಲ್ಲರೂ ಸೇರಿಕೊಂಡು ಇದನ್ನು ಕಂಟಿನ್ಯೂ ಮಾಡ್ತಿದ್ರೆ ಅಮ್ಮ ಮನಸ್ಸಲ್ಲಿ ಮತ್ತೆ ಬೆಟ್ಟದಷ್ಟು ಆಸೆ ಶುರುವಾಗುತ್ತೆ.
ಅದು ಸಹಜ. ಆದರೆ ವೇದಾಂತ್ ಭಾವಂಗೆ ಅಮ್ಮ ಮೇಲೆ ಪ್ರೀತಿ ಇಲ್ಲ ಅಂದರೆ ಅಮ್ಮ ಕುಸ್ತೋಗ್ಬಿಡ್ತಾಳೆ. ಅವಳು ಡಲ್ಲಾಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ವಿಕ್ಕಿ ಅವರೇ. ಇಲ್ಲ ಆರ್ತಿ ಅವರೇ, ಅಗ್ರಜನ್ ಮನಸ್ಸಲ್ಲಿರೋದು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅವರು ಲವ್ ಬರ್ಡ್ಸ್ ಆಗಿ ಮದುವೆ ಆಗಿ ಖುಷಿಯಾಗಿರೋದು ನನ್ನ ಕನಸು ಕೂಡ. ನನಗೂ ಇದೇ ಕನಸು ಆಸೆ ಇದೆ. ಆದರೆ ನಿರಾಸೆ ಆಗೋದು ನನಗಿಷ್ಟ ಇಲ್ಲ ಅಷ್ಟೇ. ಅಥವಾ ಇದನ್ನು ಈಗ ಯೋಚನೆ ಮಾಡೋ ಅಗತ್ಯ ಇಲ್ಲ ಅನಿಸುತ್ತೆ. ಎನಿವೆ, ನಮ್ಮ ಮದುವೆ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ರೀ. ಇದ್ರ ಬಗ್ಗೆನೇ ಅಲ್ವಾ ನಾನು ಎಷ್ಟೊಂದು ರಿಸ್ಕ್ ತಗೊಂಡಿದ್ದು. ಆದರೂ ಏನೋ ಸಣ್ಣ ಕಸಿ ಬಿಸಿ ಅಷ್ಟೇ. ಕಸಿ ಬಿಸಿ ಇದೆ ಅಂದರೆ ನೀವು ಶಾಂತರಾಗಿಲ್ಲ ಅಂತ ಅರ್ಥ. ಹೈಪರ್ ಆ್ಯಕ್ಟಿವ್ ಆಗಿರೋ ನಿಮ್ಮ ಮೈಂಡ್ಗೆ ಸ್ವಲ್ಪ ಸಮಾಧಾನ ಹೇಳಿ, ರೆಸ್ಟ್ ಮಾಡೋದಕ್ಕೆ ಬಿಡಿ, ಆಗ ಎಲ್ಲ ಸರಿ ಹೋಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ಯಾಕೆಷ್ಟೋ ಡಿಸ್ಕಂಫರ್ಟ್ ಫೀಲ್ ಆಗ್ತಿದೆ. ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಸಾಹಿತ್ಯ ನನಗಿಷ್ಟ ಇಲ್ಲ. ನಮ್ಮಿಬ್ಬರು ಡೀಲ್ ಎಲ್ಲ ಸರಿನೇ. ಇಷ್ಟು ಫ್ರಸ್ಟ್ರೇಷನ್ ಯಾಕೆ ಆಗ್ತಿದೆ? ಯಾವುದೋ ನನ್ನ ಕೈ ಮೀರೋಗಿದೆ ಅನ್ನಿಸ್ತದೆ. ಇದೊಂಥರ ವಿಚಿತ್ರವಾದ ಸಂಕಟ. ನನಗೆ ಸಾಹಿತ್ಯ ಇಷ್ಟ ಇಲ್ಲ ಅನ್ನೋದು ಇದಕ್ಕೆಲ್ಲ ಕಾರಣ ಇರ್ಬೋದಾ, ಅಥವಾ ಇನ್ನೇನಾದರೂ ಇರ್ಬೋದಾ? ವಾಟ್? ಇದಕ್ಕೆಲ್ಲ ಅಮೂಲ್ಯ ಹೇಗೆ ರೆಸ್ಪಾನ್ಸಿಬಲ್ ಆಗ್ತಾಳೆ? ಏನಾಗ್ತಿದೆ ನನಗೆ? ಅಮೂಲ್ಯ ಹತ್ರನೇ ಇದನ್ನೆಲ್ಲ ಡೈರೆಕ್ಟಾಗಿ ಕೇಳ್ಬಿಡ್ಲ? ಬಟ್ ಏನಂತ ಕೇಳೋದು? ವೇದಾಂತ್,
You have made me so proud today. ನಿನ್ನ ಮದುವೆ ಆಗಬೇಕು ಅನ್ನೋದು ನನಗೆ ಎಷ್ಟೋ ವರ್ಷಗಳ ಆಸೆ. ಆಸೆ ಅಲ್ಲ, ಸಾರಿ, ಅದು ನನ್ನ ಕನಸು. ಆ ನಿಟ್ಟಿನಲ್ಲಿ ಈಗ ನಿನಗೆ ಎಂಗೇಜ್ಮೆಂಟ್ ಆಗಿದೆ. ನನಗೆ ಸಂತೋಷನ ಮಾತಿನಲ್ಲಿ ಹೇಳೋಕ್ಕಾಗ್ತಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮ ಖುಷಿನೇ ನನ್ನ ಖುಷಿಮ್ಮ. ವಿಕ್ಕಿ ಮದುವೆ ಮುಗಿದ ಮೇಲೆ ಒಂದೊಳ್ಳೆ ಮುಹೂರ್ತ ಇಡಿಸ್ತೇನೆ. ಇನ್ನು ವಿಕ್ಕಿ ಮದುವೆಗೆ ಯಾವುದೇ ವಿಘ್ನ ಇಲ್ಲ. ನೀನು ನನ್ನನ್ನು ಎಷ್ಟು ಖುಷಿ ಪಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೇದಾಂತ್. ಯು ಆರ್ ಮೈ ಪರ್ಫೆಕ್ಟ್ ಸನ್. ವಿಕ್ಕಿ, ಇನ್ನೂ ಹುಡುಗಿ ಗೌರಿ ಪೂಜೆಗೂ ಹೋಗಿಲ್ಲ. ಅಷ್ಟೆಲ್ಲ ರೆಡಿ ಮಾಡಿ ಅಂತ ನನ್ನ ಪ್ರಾಣ ತಿಂತಿದ್ಯಾ? ಏನು ಆತ್ರನೋ ನಿನಗೆ? ಈ ದಿನಕ್ಕೋಸ್ಕರನೇ ಅಲ್ವಮ್ಮ ನಾನು ಇಷ್ಟು ದಿನ ಕಾದಿದ್ದು. ಕನ್ಸು ಹಿಡಿರುವಾಗ ವೆಯ್ಟ್ ಮಾಡೋಕ್ಕಾಗತ್ತಾ? ಅದಕ್ಕೆ ಇಷ್ಟು ಬೇಗ ರೆಡಿ ಆಗಿಬಿಟ್ಟೆ. ಆದರೂ ಇದೆಲ್ಲ ನಿಜಾನ ಅಂತ ಆಶ್ಚರ್ಯ ಆಗ್ತಾ ಇದೆ. ಮದರ್ ಇಂಡಿಯಾ, ಇಷ್ಟೊತ್ತಾದರೂ ನೀವು ಯಾಕೆ ರೆಡಿ ಆಗಿಲ್ಲ? ಅರ್ಜೆಂಟ್ ಇರೋದು ನಿನಗೆ, ನನಗಲ್ಲ. ಸರಿ, ಆರಾಮಾಗಿ ರೆಡಿ ಆಗು. ನಿನ್ನ ಹತ್ರ ಯಾರೋ ಮಾತಾಡ್ಬೇಕಂತೆ, ಆದರೆ ಬೈದು ಕಳಿಸ್ಬೇಡ. ಯಾರಮ್ಮ? ನಿನಗೆ ಗೊತ್ತಾಗುತ್ತೆ. ನೀನಾ? ಬೇಜಾರು ಮಾಡ್ಕೋಬೇಡಿ ವಿಕ್ಕಿ, ನಾನು ನಿಮಗೆ ಕಾಟ ಕೊಡೋಕ್ಕೆ ಬಂದಿಲ್ಲ. ಮತ್ತೆ ಯಾಕೆ ಬಂದಿದ್ಯಾ? ನಿಮ್ಮ ಮದುವೆ ನೋಡೋಕ್ಕೆ ನಾನು ಇರಲ್ಲ ಅಂತ ಹೇಳಕ್ಕೆ ಬಂದಿದ್ದೀನಿ. ಹೌದು, ನಾನು ನಿಜಾನ ಹೇಳ್ತಾ ಇದ್ದೀನಿ. ನಾನು ನಿಮ್ಮಿಬ್ಬರ ಮಧ್ಯೆ ಬಂದು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ. ಅದು ನನ್ನ ಸ್ವಾರ್ಥನೇ. ನನಗೆ ನೀವು ಬೇಕೇ ಬೇಕು ಅಂತ ಅನ್ನಿಸ್ತಾ ಇತ್ತು. ಈಗಲೂ ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಆದರೆ ಮತ್ತೆ ನಾನು ನನ್ನ ಲಿಮಿಟ್ ಮೀರಿ ನಡ್ಕೊಳ್ಳೋಕೆ ಇಷ್ಟಪಡಲ್ಲ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಆಗಿರೋದಕ್ಕೆಲ್ಲ ನಾನು ಸಾರಿ ಕೇಳ್ತೀನಿ. ಸಾಧ್ಯವಾದರೆ ಕ್ಷಮಿಸ್ಬಿಡಿ. ನೋಡಿ ಸಾರಿಕಾ, ಈಗಾಗಲೇ ನೀನು ಯಾವ್ಯಾವ ಲೆವೆಲ್ಗೆ ಇಳಿದು ಮಾಡಬಾರ್ದನ್ನ ಮಾಡಿದ್ಯಾ ಅಂದರೆ, ಒಂದು ವೇಳೆ ನೀನು ನಿಜಾನೇ ಹೇಳ್ತಿದ್ರು ಅದನ್ನು ನಂಬೋ ಸ್ಥಿತಿಯಲ್ಲಿ ನಾನಿಲ್ಲ. ಇನ್ನು ನೀನು ಕ್ಷಮಿಸೋದು ತುಂಬ ದೂರದ ಮಾತು. ಪರವಾಗಿಲ್ಲ ವಿಕ್ಕಿ, ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಮಾತು ಕೂಡ ಆಡ್ತಿರ್ಲಿಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ನೀವು ರೆಸ್ಪಾಂಡ್ ಮಾಡಿದ್ರಲ್ಲ, ಅದೇ ಸಮಾಧಾನ. ನೀವು ಯಾವತ್ತೂ ಚೆನ್ನಾಗಿರ್ಬೇಕನ್ನೋದೇ ನನ್ನ ಆಸೆ. ನನಗೆ ನೀವು ಸಿಗಲಿಲ್ಲ, ದಟ್ಸ್ ಓಕೆ. ಆರ್ತಿ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ. ನೀವಿಬ್ಬರು ಚೆನ್ನಾಗಿರಿ. ಬಾಯ್. ಮದುವೆ ಮುಗಿಸ್ಕೊಂಡೆ ಹೋಗು. ನಾನು ಅವಾಗಲೇ ಹೇಳಿದ್ನಲ್ಲ, ನಿಮ್ಮ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ. ನಾನು ಪ್ರೀತಿಸಿದ ಹುಡುಗನ ಇನ್ನೊಬ್ಬರು ಮದುವೆ ಆಗ್ತಿದ್ರೆ ಅದನ್ನು ನೋಡ್ಕೊಂಡು ನಿಲ್ಲೋಷ್ಟು ಗಟ್ಟಿ ಹೃದಯ ನಂದಲ್ಲ ವಿಕ್ಕಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ನೀನು ಈ ರೀತಿ ನೋಡೋದಕ್ಕೆ ಬಹಳ ಖುಷಿಯಾಗಿದೆ ವಿಕ್ರಾಂತ್. ಥ್ಯಾಂಕ್ ಯು ಅಗ್ರಜ. ನಾನು ಇವತ್ತು ಇಷ್ಟೊಂದು ಖುಷಿಯಾಗಿರೋದಕ್ಕೆ ನೀನೇ ಕಾರಣ. ನಾನೊಬ್ಬನೇ ಅಲ್ಲ, ಈ ಸರ್ಕಸಲ್ಲಿ ಅಮೂಲ್ಯ ಕೂಡ ಇದ್ದಾಳೆ. ಹೌದು,
ಅವಳು ಎಲ್ಲಾದರೂ ನೋಡಿದ್ಯಾ? ಎಲ್ಲೂ ಕಾಣ್ತಿಲ್ಲ. ಇಲ್ವಲ್ಲ, ಈಗ ಅವಳು ಯಾಕೆ ಬೇಕು? ರೆಸಾರ್ಟ್ ಪೂರ್ತಿ ಓಡಾಡ್ಕೊಂಡಿರ್ತಾಳೆ, ಒಂದು ನಿಮಿಷನೂ ಇದ್ದಿದ್ದ ಕಡೆ ಅವಳು ಇರಲ್ವಲ್ಲ. ಏ ಅದು ನಿಜಾನೆ, ಕಾಲಿಗೆ ಚಕ್ರ ಕಟ್ಕೊಂಡೇ ಇರ್ತಾಳೆ. ಸರಿ ಸರಿ, ನಾನು ಅವಳ ಹುಡ್ಕೊಂಬರ್ತೀನಿ. ನಿನ್ನ ಈ ಗೆಟಪ್ಪ ನೋಡಿದ್ರೆ ಅವಳು ಬಹಳ ಖುಷಿ ಪಡ್ತಾಳೆ. ಅದೆಲ್ಲ ಏನು ಬೇಡ ಅಗ್ರಜ, ಆದರೆ ನೀನೊಳಗೆ ಮತ್ತೆ ಹರ್ಟ್ ಮಾಡಬೇಡ ಅಷ್ಟೆ. ನಾನು ಯಾವಾಗ ಅವಳನ್ನ ಹರ್ಟ್ ಮಾಡಿದ್ದೀನಿ ವಿಕ್ರಾಂತ್? ಡಬ್ಬ ಕಣೋ ನೀನು, ಈಗಲೂ ಎಷ್ಟು ಇನ್ನೋಸೆಂಟಾಗಿ ಆಡ್ತಿದ್ಯಾ ಅಲ್ವಾ? ಇಡೀ ಊರಿನ ಬಗ್ಗೆ ಜ್ಞಾನ ಇರುತ್ತೆ, ಆದರೆ ನಿನ್ನ ಹಾರ್ಟಲ್ಲಿ ಏನಿದೆ ಅಂತ ನಿನಗೆ ಮಾತ್ರ ಗೊತ್ತಾಗಲ್ಲ. ಪಗರ್ ರೂಢಾಗಿ ಮಾತಾಡಿ ನಿನಗೆ ಬೇಜಾರು ಮಾಡೋದಲ್ಲ ನನ್ನ ಉದ್ದೇಶ. ನಾನು ನಿನ್ನ ಯಾವಾಗಲೂ ಇಷ್ಟಪಡ್ತೀನಿ. ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳು ವಿಕ್ರಾಂತ್. ಸ್ವಲ್ಪ ದಿನದ ಮಟ್ಟಿಗೆ ರೌಡಿನಾದ್ನಿಂದ ದೂರ ಇದ್ಬಿಡು ಅಗ್ರಜ. ವಾಟ್? ಏನು ಹೇಳ್ತಿದ್ದೆ ವಿಕ್ರಾಂತ್? ನಾನೇನು ದೂರ ಇರಬೇಕು? ಐ ಮೀನ್, ಮದುವೆ ತಯಾರಿಯಲ್ಲಿ ಇಬ್ಬರು ಇನ್ವಾಲ್ವ್ ಆಗಿದ್ದೀವಿ. ನನ್ನನ್ನು ಅವಳನ್ನ ಹಾಗೆ ಇಗ್ನೋರ್ ಮಾಡೋದಕ್ಕಾಗಲ್ಲ. ಆಮೇಲೆ ಯಾರು ಏನೇ ಬೈಕೊಂಡ್ರೂ ಪರವಾಗಿಲ್ಲ, ರೌಡಿನಾದ್ನಿಗೆ ಅಗ್ರಜನ ಮೇಲೆ ಪ್ರೀತಿ ಇದೆ ಅಂತ ನಾನು ಹೇಳ್ಬಿಡ್ಬೇಕು. ವಿಕ್ರಾಂತ್, ಟಾಕ್ ಟು ಮೀ. ಅಗ್ರಜ, ಅದು ರೌಡಿನಾದ್ನಿ ನಿನ್ನ ಬೇಡ ನೋಡು ಡೌರಾಣಿ, ರೇಗಿಸ್ಬೇಡ. ಎಲ್ಲ ಕೆಡ್ಸಾಕ್ಬಿಡ್ತೀನಿ ಅಷ್ಟೇ. ನೀನೇ ಕೆಡ್ಸಾಕೋದು, ನಾನೇ ಕೆಡ್ಸಾಕ್ತೀನಿ. ಸುಮ್ಮನೆ ಇರ್ರೆ, ಚೆನ್ನಾಗಿರೋ ಮುಖನ ಹಾಳು ಮಾಡಕ್ ಹೊರಟಿದ್ದಾವೆ. ನೋಡು, ಕೇಳಿಸ್ಕೊ. ಅಯ್ಯೋಮ್ಮ, ಮತ್ತೆ ಶುರು ಹಚ್ಕೊಂಬೇಡವ. ಈ ಅಳು ಅನ್ನೋದು ಸಾಂಕ್ರಾಮಿಕ ಆಗೋಗಿದೆ. ಸರಿ ಡಾರ್ಲಿಂಗ್, ಇವಾಗ ನೀನ್ ಹತ್ರ ನಮ್ಮ ಹಳೆ ಟೇಪ್ ರೆಕಾರ್ಡರು ಅಳುತ್ತೆ, ಅವಾಗ ನಾವೆಲ್ಲ ಅಳ್ಬೇಕಾಗುತ್ತೆ. ಆಮೇಲೆ ಇಲ್ಲೆಲ್ಲ ನೀರಾವರಿ ಆಗೋದು ಬೇಡ. ಸಾಕು ಸುಮ್ಮನೆ, ಇವೆಲ್ಲ ನಿಮಗೆ ಗೊತ್ತಾಗಲ್ಲ. ನಾಳೆ ದಿನ ನಿಮ್ಮ ಮಗಳು ಈ ತರ ಮದುವೆ ಹೆಣ್ಣಾಗಿ ನಿಂತ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ಹಾ, ಹಾಗೆ ನಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳ ಬಗ್ಗೆನೇ ಹೇಳ್ಬಿಡೆ ಪರಿ. ಪರಿ, ಮಮ್ಮಿ ಮಮ್ಮಿ ಬಾ ಸರಿಕಾ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅರ್ತಿ ಅಕ್ಕ. ನಿಲ್ಲು ಸಾರಿಕಾ, ಮತ್ತೇನಾದ್ರೂ ಕಿತಾಪತಿ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸುಮ್ಮನೆ ಇರು ನೀನು. ಅಮ್ಮ, ದಾರಿಲಿ ಹೋಗೋ ಮಾರಿನ ಮನೆ ಕರೆಯೋದು ಅಂದ್ರೆ ಇದೇನೆ. ಇಂಥವ್ರನ್ನ ದೂರನೇ ಇಡಬೇಕು. ಯಾವಾಗಲೂ ಒಬ್ಬರನ್ನ ಒಂದೇ ಥರ ನೋಡಬಾರ್ದು. ಸಾರಿಕಾ ಈಗ ನಿಜವಾಗ್ಲೂ ಬದಲಾಗಿದ್ದಾಳೆ. ಪರಿಸ್ಥಿತಿನ ಒಪ್ಕೊಂಡಿದ್ದಾಳೆ. ಅವಳು ಹಾಗಂದ್ಲು ಅಂತ ನೀನು ಮನ್ಸಿಗೆ ತಗೋಬೇಡ. ಇಲ್ಲ ಚಿಕ್ಕಮ್ಮ, ನಾನು ಮೊದಲು ಆ ಥರ ನಡ್ಕೊಂಡಿರೋದಕ್ಕೆ ತಾನೇ ಇವ್ರಿಗೆಲ್ಲ ನನ್ನ ಮೇಲೆ ಆ ಭಾವನೆ. ಐ ಡಿಸರ್ವ್ ಇಟ್ ಬಿಡಿ. ವಿಕ್ಕಿ ನನಗೆ ಸಿಕ್ಕಿಲ್ಲ ಅಂತ ಮೊದಲು ಇರಿಟೇಟ್ ಆಗಿದ್ದು ನಿಜಾನೇ. ಆದರೆ ಅವ್ರಿಗೆ ನನ್ನ ಮೇಲೆ ಮನಸ್ಸಿಲ್ಲ ಅಂತ ಗೊತ್ತಾದ್ಮೇಲೆ ನಾನು ಸುಮ್ಮನಾಗಿದ್ದೀನಿ. ಬಟ್ ಈಗ ಆರ್ತಿ ಅಕ್ಕ ಅವ್ರನ್ನ ಮದುವೆ ಆಗ್ತಿರೋದು ನನಗೂ ಖುಷಿನೇ. ಅಮ್ಮ ನೋಡಿದ್ಯಾ, ಎಲ್ಲರೂ ಬದಲಾಗ್ತಾರೆ ಕಣೆ. ಬದಲಾದವ್ರನ್ನ ಮತ್ತೆ ಮೊದಲಿನ ಥರನೇ ನೋಡಬಾರ್ದು. ಚಿಕ್ಕಮ್ಮ, ಆರ್ತಿ ಅಕ್ಕ ಎಷ್ಟು ಮುದ್ದ ಕಾಣ್ತಿದ್ದಾಳಲ್ವಾ? ಹೌದು ಸಾರಿಕಾ, ಎಲ್ಲಿ ನನ್ನ ದೃಷ್ಟಿನೇ ತಾಗುತ್ತೋ ಅಂತ ಅನುಮಾನ ಕಣೆ. ಹಾಗೆಲ್ಲ ಏನೂ ಆಗಲ್ಲ ಚಿಕ್ಕಮ್ಮ. ಅಕ್ಕ ಹೀಗೆ ಕಾಣಿಸ್ತಿದ್ದಾಳೆ ಅಂತ ವಿಕ್ಕಿ ಅವ್ರಿಗೆ ಈಸಿಯಾಗಿ ಗೊತ್ತಾಗಬಾರ್ದು. ತಾಳಿ ಕಟ್ಟಿದ ಮೇಲೇನೆ ನೋಡಬೇಕು. ಅಲ್ಲಿವರೆಗೂ ಇದು ಸೀಕ್ರೆಟ್ ಆಗೇ ಇರಬೇಕು. ಅಮ್ಮ ಸುಮ್ಮನಿರು. ಆರ್ತಿ ಅಕ್ಕ, ನೀನು ಮತ್ತೆ ವಿಕ್ಕಿ
ಐ ಮೀನ್ ವಿಕ್ಕಿ ಬಾವ ಯಾವಾಗಲೂ ಚೆನ್ನಾಗಿರಿ. ಐ ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಅಮ್ಮ ಹೇಳ್ದಾಗೆ ಸಾರಿಕಾ ನಿಜವಾಗ್ಲೂ ಬದಲಾಗ್ತಿದ್ದಾಳೆ ಅನಿಸುತ್ತೆ. ಬದಲಾಗೋರ್ಗೆ ಒಂದು ಚಾನ್ಸ್ ಕೊಡಲೇಬೇಕು. ಅಮ್ಮ ಹೇಳಿದ ನಿಜಾನೇ. ಅದೇನೋ ಮಾಡಬೇಕು ಅಂದೆಲ್ಲ, ಮಾಡು ಸಾರಿಕಾ. ಅಕ್ಕ, ಅಮ್ಮ ಏನೋ ಹೇಳ್ತಾರೆ ಅಂತ ನೀನು ಕೇಳಬೇಡ. ಪರವಾಗಿಲ್ಲ ಬಿಡು ಅಮ್ಮ.